ನಮಸ್ತೆ ಸ್ಟೂಡೆಂಟ್ಸ್. ಸೊ ಮಾಡರ್ನ್ ಮಾರ್ಕೆಟಿಂಗ್ ಅಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವೆಶನ್ ಇನ್ನೊಂದು ಡಿಸ್ಕಸ್ ಮಾಡ್ತಾ ಇದೀವಿ ಇವತ್ತು. ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂಡ್ ಡಿಜಿಟಲ್ ಇಲ್ಲ ಆನ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಸೊ ಟ್ರೆಡಿಷನಲ್ ಇಲ್ಲ ಮಾಡರ್ನ್ ಮಾರ್ಕೆಟಿಂಗ್ ಅಂತಾನು ಕೂಡ ಹೇಳ್ಬೋದು, ಆನ್ಲೈನ್ ಆರ್ ಡಿಜಿಟಲ್ ಸೇಮ್. ಸೊ ಬೇಸಿಸ್ ಆಫ್ ಡಿಫ್ರೆನ್ಸ್ ನೀವು ಬರ್ಕೊಂಡ್ಲ ಅನ್ನೋ ತೊಂದರೆ ಇಲ್ಲ, ಐ ಮೀನ್ ಎಕ್ಸಾಮಿನೇಷನ್ ಅಲ್ಲಿ. ಸೊ ಟ್ರೆಡಿಷನಲ್ ಅಂದ್ರೆ ಪ್ರಿಂಟ್ ಆಡ್ಸ್, ಟಿವಿಲಿ, ರೇಡಿಯೋದಲ್ಲಿ, ಡೈರೆಕ್ಟ್ ಮೇಲ್ಸ್, ಬಿಲ್ ಬೋರ್ಡ್ಸ್, ಸೊ ಈ ರೀತಿ ಮಾಡುವಂಥದ್ದನ್ನೆಲ್ಲ ಹಳೆ ಓಲ್ಡ್ ಮೆಥಡ್ ಅಂತ ಕರಿತೀವಿ. ಡಿಜಿಟಲ್ ಅಂದ್ರೆ ಸೋಷಿಯಲ್ ಮೀಡಿಯಾ, ಇಮೇಲು, ಸೊ ಕಂಟೆಂಟ್ ಮಾರ್ಕೆಟಿಂಗ್, ಆನ್ಲೈನ್ ಅಲ್ಲಿ ಆಡ್ಸ್ ಕೊಡೋದು, ಇದನ್ನೆಲ್ಲ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಆನ್ಲೈನ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಬ್ರಾಡ್ ಆಡಿಯನ್ಸ್, ಟಾರ್ಗೆಟೆಡ್ ಆಡಿಯನ್ಸ್ ಅಂದ್ರೆ ಸೊ ಲೈಕ್ ಫ್ಯೂ ಆಡಿಯನ್ಸ್ಗೆ ಅಕೌಂಟ್ ಇರೋರಿಗೆ ಇಲ್ಲ ಫೇಸ್ಬುಕ್ ಟಚ್ ಇರೋರಿಗೆ ಮಾತ್ರ, ಐ ಮೀನ್ ಟಾರ್ಗೆಟೆಡ್ ಆಡಿಯನ್ಸ್ ಅಂತ ಹೇಳ್ಬೋದು. ಬ್ರಾಡ್ ಆಡಿಯನ್ಸ್ ಮೆಜಾರಿಟಿ ಎಲ್ಲರಿಗೂ ಕೂಡ ರೀಚ್ ಆಗುವಂತ ಚಾನ್ಸಸ್ ಇರುತ್ತೆ. ಜನರಲಿ ಮೋರ್ ಎಕ್ಸ್ಪೆನ್ಸಿವ್ ಟ್ರೆಡಿಷನಲ್ ಮಾರ್ಕೆಟಿಂಗ್. ಅಫ್ಕೋರ್ಸ್ ನಾವು ಪೇಪರ್ ಬೋರ್ಡ್ಸು ಇದನ್ನೆಲ್ಲ ಮಾಡಬೇಕು, ಸೊ ಇಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಸೊ ಜನರಲಿ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್. ಪರವಾಗಿಲ್ಲ, ಡಿಜಿಟಲ್ ಮಾರ್ಕೆಟಿಂಗ್ ಆನ್ಲೈನ್ ಮಾರ್ಕೆಟಿಂಗ್ ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು. ಸೊ ಆರ್ಡರ್ ಟು ಮೆಷರ್, ಸೊ ಈಸಿಯಾಗಿ ಮೆಷರಬಿಲಿಟಿ ಮೆಷರ್ ಮಾಡ್ಲಿಕ್ಕಾಗಲ್ಲ ಎಷ್ಟು ಜನ ತಗೋತಾರೆ ಹೇಗೆ ಅಂತ ಅಂದ್ಬಿಟ್ಟು ಇಲ್ಲಿ ಈಸಿಯಾಗಿ ಗ್ರಾಫ್ ಎಲ್ಲ ಚಾರ್ಟ್ ಎಲ್ಲ ಪ್ರಿಪೇರ್ ಮಾಡ್ಬೋದು, ನೋಡ್ಬೋದು. ಅನಲೈಸ್ ಮಾಡೋದು ಇಲ್ಲಿ ಈಸಿ ಆಗಿರುತ್ತೆ ಯಾವ್ದ್ರಲ್ಲಿ, ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ. ಒನ್ ವೇ ಕಮ್ಯುನಿಕೇಶನ್, ಬಟ್ ಇಯರ್ ಇಟ್ ಇಸ್ ಟೂ ವೇ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಕೂಡ ನಿಮ್ಗೆ ಆನ್ಲೈನ್ ಅಲ್ಲೇ ಲೈಕ್ ಯೂಟ್ಯೂಬ್ಸ್ ಅಲ್ಲಿ ಇದನ್ನ ಲೈಕ್ ನಿಮ್ಗೆ ಅಪ್ಲೋಡ್ ಮಾಡಿರ್ತೀವಿ. ಸೊ ಟೂ ವೇ ಕಮ್ಯುನಿಕೇಶನ್, ಇಮಿಡಿಯೇಟ್ ಆಗಿ ನೀವೇನ್ ಮಾಡ್ಬೋದು, ಕಮೆಂಟ್ ಹಾಕಿರ್ತೀರಾ, ನಾವು ಅದನ್ನ ನೋಡ್ತೀವಿ. ಸೊ ಇದೆಲ್ಲ ಟೂ ವೇ ಕಮ್ಯುನಿಕೇಶನ್ಸ್ ಇರುತ್ತೆ. ಸೊ ಇಲ್ಲಿ ಒನ್ ವೇ ಕಮ್ಯುನಿಕೇಶನ್ಸ್ ಇರುತ್ತೆ ಟ್ರೆಡಿಷನಲ್. ಲೆಸ್ ಅಡಾಪ್ಟಬಲ್ ಟು ಚೇಂಜಸ್, ಅಂದ್ರೆ ಏನಾದ್ರು ಒಂದು ಚೇಂಜಸ್ ಬಂತು ಅಂತಂದ್ರೆ ಈಸಿಯಾಗಿ ಅಡಾಪ್ಟ್ ಆಗಲ್ಲ, ಫ್ಲೆಕ್ಸಿಬಲ್ ಇರಲ್ಲ, ರಿಜಿಡ್ ಆಗಿರುತ್ತೆ. ಹೈಲಿ ಅಡಾಪ್ಟಬಲ್ ಅಂಡ್ ಫ್ಲೆಕ್ಸಿಬಲ್ ಯಾವುದು ಡಿಜಿಟಲ್ ಮಾರ್ಕೆಟಿಂಗ್. ಲಿಮಿಟೆಡ್ ಇಂಟರಾಕ್ಷನ್, ಜಾಸ್ತಿ ಇಂಟ್ರಾಕ್ಟ್ ಮಾಡ್ಲಿಕ್ಕಾಗಲ್ಲ. ಬ್ರೋಷರ್ಸ್ ಏನಾದ್ರು ಮಾಡಿತ್ತು ಅಂತಂದ್ರೆ ಇಲ್ಲ ಪೇಪರ್ ಬೋರ್ಡ್ಸ್ ಏನಾದ್ರು ಮಾಡಿತ್ತು ಕೊಟ್ಬಿಟ್ಟು ಹಂಗೆ ಹೊಟ್ಬಿಡೋದು. ಸೊ ಇಂಟ್ರಾಕ್ಟಿವ್ ಆಗಿರಲ್ಲ. ಸೊ ಬಟ್ ಡಿಜಿಟಲ್ ಮಾರ್ಕೆಟ್ ವಿಲ್ ಬಿ ಮೋರ್ ಇಂಟ್ರಾಕ್ಟಿವ್. ಲಿಮಿಟೆಡ್, ಇಷ್ಟೇ ಅಂತ ರಿಸ್ಟ್ರಿಕ್ಟ್ ಆಗಿರುತ್ತೆ, ಬಟ್ ಇಲ್ಲ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಅದರಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ. ಸ್ಲೋ ಅಂದ್ರೆ ಫೀಡ್ಬ್ಯಾಕ್ ಸಿಗೋದು ತುಂಬಾ, ಐ ಮೀನ್ ತುಂಬಾ ಲೇಟ್ ಆಗಿ ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಇನ್ಸ್ಟೆಂಟ್ ಫೀಡ್ಬ್ಯಾಕ್ ಅಂದ್ರೆ ಫೀಡ್ಬ್ಯಾಕ್ ಬೇಗ ಸಿಗುತ್ತೆ. ಸೊ ಅದಾದ್ಮೇಲೆ ಎಕ್ಸಾಂಪಲ್ಸ್ ನ್ಯೂಸ್ ಪೇಪರ್ ಆಡ್ಸು, ಟಿವಿ ಕಮರ್ಷಿಯಲ್ಸ್ ಅಂದ್ರೆ ಇದೆಲ್ಲ ಹೇಳ್ಬೋದು. ಇದರಲ್ಲಿ ಸೋಷಿಯಲ್ ಮೀಡಿಯಾ, ಇಮೇಲ್ ಕ್ಯಾಂಪೇನ್ಸ್ ಅಂತ ಡಿಜಿಟಲ್ ಇಲ್ಲ ಆನ್ಲೈನ್ ಮಾರ್ಕೆಟಿಂಗ್ ಹೇಳ್ಬೋದು. ರಿಪೀಟ್ ಒನ್ಸ್ ಅಗೇನ್, ಚಾನೆಲ್ಸ್ ಎಲ್ಲಿ ಅಂತಾರೆ ಪ್ರಿಂಟ್ ಆಡ್ಸು, ಟಿವಿ, ರೇಡಿಯೋ ಈ ರೀತಿ ಡೈರೆಕ್ಟ್ ಮೇಲ್ ಆಗಿರುತ್ತೆ. ಇಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲಿ ಆನ್ಲೈನ್ ಆಡ್ಸ್ ಆಗಿರುತ್ತೆ. ಆನ್ಲೈನ್ ಮಾರ್ಕೆಟಿಂಗಿಗೆ ಬ್ರಾಡ್ ಆಡಿಯನ್ಸ್, ಇಲ್ಲಿ ಟಾರ್ಗೆಟೆಡ್ ಆಡಿಯನ್ಸ್ ಆಗಿರ್ತಾರೆ. ಸೊ ಇದು ಮೋರ್ ಎಕ್ಸ್ಪೆನ್ಸಿವ್ ಟ್ರೆಡಿಷನಲ್, ಇಟ್ ಈಸ್ ಮೋರ್ ಕಾಸ್ಟ್ ಎಫೆಕ್ಟಿವ್. ಹಾರ್ಡರ್ ಟು ಮೆಷರ್ ಅಂದ್ರೆ ಈಸಿಯಾಗಿ ಅನಲೈಸ್ ಮಾಡ್ಲಿಕ್ಕಾಗಲ್ಲ, ಇಟ್ ಕ್ಯಾನ್ ಬಿ ಈಸಿಲಿ ಅನಲೈಸ್ಡ್. ಒನ್ ವೇ ಕಮ್ಯುನಿಕೇಶನ್ ಟ್ರೆಡಿಷನಲ್ ಮಾರ್ಕೆಟಿಂಗು, ಟೂ ವೇ ಕಮ್ಯುನಿಕೇಶನ್ ಡಿಜಿಟಲ್ ಮಾರ್ಕೆಟಿಂಗು. ಲೆಸ್ ಅಡಾಪ್ಟಬಲ್, ಅಂದ್ರೆ ಈಸಿಯಾಗಿ ಅಡಾಪ್ಟ್ ಮಾಡ್ಲಿಕ್ಕಾಗಲ್ಲ, ಇದು ಈಸಿಯಾಗಿ ಅಡಾಪ್ಟ್ ಮಾಡ್ಬೋದು. ಲಿಮಿಟೆಡ್ ಇಂಟ್ರಾಕ್ಷನ್, ಇಂಟ್ರಾಕ್ಷನ್ಸ್ ಜಾಸ್ತಿ ಇರಲ್ಲ, ಸೊ ಇಲ್ಲಿ ಇಂಟ್ರಾಕ್ಷನ್ಸ್ ಇರುತ್ತೆ. ಅಂದ್ರೆ ಲಿಮಿಟೆಡ್ ಅಂದ್ರೆ ಇಷ್ಟೇ ಅಂತ ಲಿಮಿಟ್ ರಿಸ್ಟ್ರಿಕ್ಟ್ ಆಗಿರುತ್ತೆ, ಬಟ್ ಇಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದ್ರ ಆಪೋಸಿಟ್ ಬರಿಬಹುದು, ಏನ್ ಪ್ರಾಬ್ಲಮ್ ಏನಿಲ್ಲ. ಫೀಡ್ಬ್ಯಾಕ್ ವಿಲ್ ಬಿ ವೆರಿ ಸ್ಲೋ, ಯರ್ ವಿಲ್ ಗೆಟ್ ಎನ್ ಇನ್ಸ್ಟೆಂಟ್ ಫೀಡ್ಬ್ಯಾಕ್ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ಸ್ ಹೇಳ್ತೀವಿ ಅಂತಾರೆ ನ್ಯೂಸ್ ಪೇಪರ್ ಆಡ್ಸ್, ಟಿವಿ ಕಮರ್ಷಿಯಲ್ಸ್ ಅಂತ ಹೇಳ್ಬೋದು. ಇಲ್ಲಿ ಸೋಷಿಯಲ್ ಮೀಡಿಯಾ ಆಡ್ಸ್ ಅಂತಾನು ಕೂಡ ಹೇಳ್ಬೋದು. ಸೊ ದಿಸ್ ಈಸ್ ಐ ಮೀನ್ ಡಿಫರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.